ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಈ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ನೆಕ್ಸ್ಟ್ ಒಂದು ಈವೆಂಟ್ ಇತ್ತು, ಅಲ್ಲಿ ಸ್ಯಾರಿ ಸ್ಟಾಲ್ನ ಹಾಕೋದಿತ್ತು. ಯಾರ್ಯಾರಿಗೆ ಯಾವ್ಯಾವ ಬೇಕೋ ಆ ಸ್ಟಾಲ್ನ ಹಾಕೋದಿತ್ತು. ನಾನು ಕೂಡ ಸ್ಯಾರಿನ ಮಾಡ್ತಾಯಿದ್ನಲ್ಲ, ಅದಕ್ಕೋಸ್ಕರನೇ ನಮ್ಮೂರಿಂದ ಪಂಚಾಯಿತಿಯಿಂದ ಹೇಳಿದ್ರು ಈ ಥರ ಹಾಕಿ ಅಂತ. ಅದಕ್ಕೋಸ್ಕರನೇ ನಾನು ಕೂಡ ಸ್ಟಾಲ್ ಹಾಕೋಣ ಅಂದ್ಬಿಟ್ಟು ನೈಟು ಇವಾಗೆಲ್ಲನೂ ಸೀರೆನೆಲ್ಲ ತೆಗೆದು ನಾನು ಚೀಲದಲ್ಲಿ ಪ್ಯಾಕಿಂಗ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕೂಡ ಬಂದು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ನಾಷ್ಟನೆಲ್ಲ ಮುಗಿಸ್ಕೊಂಡು ಬಂದಿದ್ದೆ. ನಾನು 11 ಗಂಟೆಗೆ ಬನ್ನಿ ಅಂತ ಹೇಳಿದರು. ಆದರೆ ನಾನು ಒಂದು 11:30 11:45 ಆಗಿತ್ತು. ನಮ್ಮ ಕಡೆ ವಿಶ್ವನಾಥ್ ಅವರು ಬರೋದು 2 ಗಂಟೆ 2:15 ಆಗುತ್ತೆ ಅಂತ ಹೇಳಿದರು ಮೊದಲೇ. ಅದಕ್ಕೋಸ್ಕರ ನಾವು ಅಷ್ಟೊತ್ತು ಹೋಗಿ ಇದು ಮಾಡೋದು ಅಂದ್ಬಿಟ್ಟು ನಾವು ಕೂಡ ಲೇಟಾಗಿ ಹೋಗಿ ಇದು ಮಾಡಿಕೊಂಡೆ. ಯಾರೆಲ್ಲ ಸ್ಟಾಲ್ನ ಹಾಕಿದಾರೋ ಅವ್ರನ್ನೆಲ್ಲ ಕೂಡ ಅವರು ನೋಡಿಕೊಂಡು ಮತ್ತು ಅವರೇ ಮಾತನಾಡಿರೋ ಮಾತುಗಳನ್ನ ನಾನಲ್ಲಿ ಹಾಕ್ತೀನಿ. ಒಂದಾಣೆ ಎರಡಾಣೆ ಮೂರಾಣೆ ಬೆಲ್ಲದಲ್ಲೋ ಇಲ್ಲ ಜೋಳದಲ್ಲೋ ಇಲ್ಲ ಬೇಳೆ ಡಬ್ಬದಲ್ಲೋ ಇದು ಇಕ್ಕಿರೋ ಅದು ಹುಡ್ಕಕ್ಕೆ ಅಲ್ಲಿ ಕೈಲಿ ಹಾಕಲ್ಲ. ಮನೆ ಯಜಮಾನ ಕೈಲಿ ಹುಡ್ಕಾಕಲ್ಲ. ಅವ್ರ ಮನೆಗೆ ಹೋಗೋದೇ ಕಾಯ್ತಾ ಇದ್ದಾವೆ. ಹೋದಾಗೆಲ್ಲ ಡಬ್ಬಗಳೆಲ್ಲ ಹೋಗ್ಬೋದು. ಇಲ್ಲಿ ಕಡೆ ನಮ್ಮ ದುಡ್ಡು ನಾನು ಕೇಳಿದ ಕೊಡ್ತಾನೆ ಇಲ್ಲಿ ಸಿಗಲ್ಲ ಅಂತ ಆಯಮ್ಮ ಬಂದೋಳು ಡಬ್ಬ ಅಂತ ದಿವಸ ಅಂತ ಹೇಳೋಳು ಕೂತ್ಕೊಂಡು. ಆ ಹೆಣ್ಣು ಮಕ್ಕಳ ಏನು ಉಳಿತಾಯ ಮಾಡಿದ್ರು ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ಅದರಿಂದ ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಏನೂ ಕೂಡ ಆಗಿರಲಿಲ್ಲ. ಅಂದರೆ ಇಡೀ ವರ್ಲ್ಡಲ್ಲಿ ನಮ್ಮದು ಬಿಟ್ಟರೆ ಬಾಂಗ್ಲಾದೇಶ ಸ್ವಸಹಾಯ ಗುಂಪುಗಳನ್ನು ಮಾಡಿಕೊಂಡು ಆರ್ಥಿಕವಾಗಿ ಬಲಿಷ್ಠವಾಗಿರ್ತಾರೆ. ಇವತ್ತು ಅಷ್ಟೇ ಯಾರನ್ನ ಮನೆಯಲ್ಲಿ ನೋಡಿ ಮನೆ ಯಜಮಾನ ತಲೆ ಮೇಲೆ ಕೈ ಇಟ್ಕೊಂಡು ಕಷ್ಟ ಅಂತ ದುಡ್ಡಿಲ್ಲ ಕುತ್ಕೊಂಡಾಗ ಸಹಾಯ ಕೊಡೋದಾದ್ರೆ ಮನೆಯವರು ಏನು ಯಾಕೆ ಇಟ್ಕೊಂಡಿದ್ದೀವಿ ಅದನ್ನು ತೀಸ್ಕೊಡ್ಬೇಕು, ಇಲ್ಲ ಯಾರು ಸಾಲ ತೊಗೊಂಡು ವಾಪಸ್ ಕೊಡಬೇಕು ಅಂದರೆ ಆಯ್ತು ನನ್ನ ಮದುವೆ ಮನೆ ಸಾಂಬತ್ತಿ ಹಿಂಗಾಗಿ ಹೋಗ್ತಾರೆ. ಅವ್ರದೇ ದುಡ್ಡು ಈಗ ಒಂದು ಸಾಲ ತಗೊಂಡೆ ಅಥವಾ ಈಗ ವಾಪಸ್ ಕರೆಕ್ಟಾಗಿ ಕೊಡೋದು. ಎಲ್ಲೋ ಒಂದೊಂದು ಪೈಸಾ ಕುಡುಕಿ ಕುಟುಂಬಕ್ಕೆ ಅಂತ ಇರ್ತಿರ್ತಾಳೆ. ಸ್ವಂತಕ್ಕಲ್ಲ, ಮದುವೆ ತಗೊಳಕ್ಕಲ್ಲ, ಸೀರೆ ತಗೊಳಕ್ಕಲ್ಲ, ನನ್ನ ಕುಟುಂಬಕ್ಕೆ ಇಲ್ಲ ನನ್ನ ಮಗಳಿಗೋ ಮಗನಿಗೆ ಬೇಕು ಅಂತ. ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಹೆಣ್ಮಕ್ಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹನ ಕೊಡಬೇಕು. ಇವತ್ತು ಗೊತ್ತಿಲ್ಲ. ಈಗ ನೋಡಿದ್ರಲ್ಲ ವಿಶ್ವನಾಥ್ ಅವರು ಯಾವ ರೀತಿಯಾಗಿ ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ರು ಅಂತ. ಅದೇ ರೀತಿ ನಾನು ಕೂಡ ಸ್ಟಾಲ್ ಹಾಕಿರೋದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಅಂತ ಹೇಳ್ತೀನಿ. ಸ್ಟಾಲ್ ಹಾಕೋದ್ರಿಂದ ಉಪಯೋಗ ಇದೆ, ಬಟ್ ಜಾಸ್ತಿ ಜನ ಸೇರಿದರೆ ತುಂಬಾ ಚೆನ್ನಾಗಿ ನಿಮಗೂ ಕೂಡ ವ್ಯಾಪಾರ ಅನ್ನೋದು ಆಗ್ತೈತೆ. ನನಗೆ ಜಾಸ್ತಿ ಜನ ಸೇರಿರಲಿಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಪಾರ ಆಯಿತು. ಅದಾದಮೇಲೆ ನಾನು ಕೂಡ ಬಂದು ಆದರೂ ಬೇಜಾರು ಮಾಡ್ಕೊಂಡಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ವ್ಯಾಪಾರ ಆಯಿತು. ಸರಿ ಆಯಿತು ಬಿಡು, ಒಂದ್ಸಲಿ ಆಗಿದ್ದು ಇನ್ನೇನು ಅಂದ್ಬಿಟ್ಟು ಇನ್ನೊಂದ್ಸಲಿ ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಬಂದು ಮನೆಗೆ ಎಲ್ಲ ಬಂದು ಜೋಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಒಂದು ಬ್ಲೌಸ್ ಹೊಲಿಯೋದಿತ್ತು, ಅದನ್ನು ಕೂಡ ನಾನಿಲ್ಲಿ ಸ್ಟಿಚ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಯಾವುದೇ ಕೆಲಸ ಆದರೂ ಅಷ್ಟೇ ಒಂದೇ ಸರಿ ನಾವು ದೊಡ್ಡವ್ರು ಆಗ್ತೀರಿ ಅಂದರೆ ಖಂಡಿತವಾಗೂ ಅದು ಆಗೋಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಮತ್ತು ಸ್ಟಾಲ್ ಯಾವ್ಯಾವ ರೀತಿ ಸ್ಟಾಲ್ ಹಾಕಬೇಕು ಅಂತಂದರೆ, ಕೆಲವೊಂದು ಸ್ಯಾರಿ ಹಾಕೋ ಬದಲು ಡ್ರೆಸ್ಸು ಒಂದು 500 600 ಅಂಥ ರೇಂಜಿಂದ ಹಾಕಿದ್ರೆ ವ್ಯಾಪಾರ ಸ್ವಲ್ಪ ಚೆನ್ನಾಗಾಗುತ್ತೆ. ಮತ್ತು ಇನ್ಯಾವ ಥರ ಹಾಕ್ಬೋದು ಸ್ಟಾಲು ಅನ್ನೋದಾದರೆ, ಇವಾಗ ಪಾನಿಪುರಿ ಮಾರೋದಾಗಿರಲಿ ಅಥವಾ ಚಿರುಮುರಿ ಆಗಿರಲಿ ಅಂಥವೇ ಕೂಡ ತುಂಬ ಚೆನ್ನಾಗಿ, ಚಿರುಮುರಿ ಎಲ್ಲ ತುಂಬ ಚೆನ್ನಾಗಿ ಓಡುತ್ತೆ. ನನಗೂ ಕೂಡ ಗೊತ್ತಾಯಿತು ಇವಾಗ ಯಾವ ಥರ ಸ್ಟಾಲ್ ಹಾಕಬೇಕು ಅಂತ. ನೀವು ಕೂಡ ತಿಳ್ಕೊಂಡು ಮಾಡಿ.